ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಮ್ಮೆ ಈ ದಿನ ದೇವರ ವಾಕ್ಯ ಧ್ಯಾನಿಸೋಣ ಬನ್ನಿ. ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ನಿನ್ನ ಪಾದದ ಬಳಿಯಲ್ಲಿ ಕಾದುಕೊಂಡು ನಿಮ್ಮ ಮಾತುಗಳಿಂದ ಆಧರಿಸಲ್ಪಟ್ಟು ಎಚ್ಚರಿಸಲ್ಪಡುವುದಕ್ಕಾಗಿ ಈ ಅನುದಿನದ ಧ್ಯಾನದ ಮೂಲಕ ಅನೇಕರು ಅನೇಕ ಸ್ಥಳಗಳಲ್ಲಿದ್ದಂಥವರು ಮೇಲು ಹೊಂದಿಕೊಳ್ಳುವುದಕ್ಕಾಗಿ ನೀವು ಮಾಡಿರುವ ಎಲ್ಲ ಕಾರ್ಯಗಳಿಗಾಗಿ ವಂದನೆಗಳು. ಈ ದಿನ ನಮಗೆ ಅವಶ್ಯಕವಾದ ಮಾತುಗಳನ್ನು ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಬೈಬಲ್ ಓದುವುದರ ಪ್ರಿಯರೇ, ದಿನಾಲು ಬೈಬಲ್ ಓದುತ್ತಾ ಇದ್ದೀರಾ? ಈ ದಿನ ಏನೆಂದು ಮಾತಾಡುತ್ತಾರೆ ದೇವರು? ಯಾವ ವಾಕ್ಯ ಇದೆ? ಯಾವ ವಾಗ್ದಾನ ದೇವರು ಈ ದಿನ ಕೊಡ್ತಾರೆ? ಬೆಳಿಗ್ಗೆ ಹಾಗೆ ಮಾಡಿರಿ. ಇದು ಅನುದಿನದ ಧ್ಯಾನ, ಒಟ್ಟಿಗೆ ನಾವು ಧ್ಯಾನಿಸುತ್ತಿದ್ದೇವೆ. ಆದರೆ ಪ್ರತಿದಿನ ನೀವು ದೇವರೊಂದಿಗೆ ಸಹವಾಸ ಮಾಡಿಕೊಳ್ಳುವುದು ಬಹಳ ಮುಖ್ಯ ಪ್ರಿಯರೇ. ನಿಮ್ಮಷ್ಟಕ್ಕೆ ನೀವು ಮೊಳಕಾಲೂರಿ ಪ್ರಾರ್ಥಿಸಿ ಬೈಬಲ್ ತೆರೆದು ಓದಿರಿ. ಎಷ್ಟೋ ವಿಷಯಗಳನ್ನು, ನಿಮ್ಮ ಜೀವಿತಕ್ಕೆ ಬೇಕಾದ ಅಭಯವನ್ನು, ವಾಗ್ದಾನಗಳನ್ನು ದೇವರು ಕೊಡ್ತಾರೆ. ನೀವು ಹೇಗಿದ್ದೀರಿ ಎಂದು, ನಿಮ್ಮ ಆಧ್ಯಾತ್ಮಿಕ ಜೀವಿತ ಯಾವ ರೀತಿಯಾಗಿದೆ ಎಂದು ತಿಳಿಸುವುದಕ್ಕಾಗಿ ಪರಿಶುದ್ಧಾತ್ಮನು ನಮ್ಮ ಬಲಹೀನತೆ ವಿಷಯದಲ್ಲಿ ಒಪ್ಪಿಸುತ್ತಾರೆ. ನೋಡಿ, ಮತ್ತೆ ದಿನಾಲು ವಾಕ್ಯ ಕೇಳ್ತಾ ಇದ್ದೀರಿ ಎಷ್ಟೋ ದಿನಗಳಿಂದ. ಈ ಅನುದಿನದ ಧ್ಯಾನ ನಿಮಗೆ ಕಂಟಿನ್ಯೂಸ್ ಆಗಿ ಮೋರ್ ದ್ಯಾನ್ 1 ಇಯರ್ ಕನ್ನಡ ಭಾಷೆಯಲ್ಲಿ ನಾವು ನಿಮಗೆ ಈ ಸಂದೇಶಗಳನ್ನು ಪ್ರಸಾರ ಮಾಡ್ತಿದ್ದೇವೆ. ದಿನಾಲು ವಾಕ್ಯ ಕೇಳ್ತಿದ್ದೀರಲ್ಲವೇ? ಈ ವಾಕ್ಯ ನಿಮ್ಮ ಹೃದಯದಲ್ಲಿ ಕಾರ್ಯ ಮಾಡ್ತಿರುವುದಾದರೆ ನಿಮ್ಮ ಜೀವಿತದಲ್ಲಿ ಮಾರ್ಪಡುವಿಕೆ ಬರಬೇಕು. ನಿಮ್ಮ ಜೀವಿತದಲ್ಲಿ ಒಂದು ಫಲ ಬರಬೇಕು. ಒಂದು ಬೀಜ ಬಿತ್ತುವುದಾದರೆ ಆ ಬೀಜ ಬೆಳೆದ ನಂತರ ಮೊಳಕೆ ಒಡೆಯುತ್ತೆ. ಹಾಗೆಯೇ ವಾಕ್ಯ ನಿಮ್ಮ ಹೃದಯದಲ್ಲಿ ಫಲಿಸಬೇಕು. ಆತ್ಮನ ಫಲಗಳು ಫಲಿಸಬೇಕೆಂದು, ಒಳ್ಳೆ ಫಲಗಳನ್ನು ಫಲಿಸಬೇಕೆಂದು, ಮಾನಸಾಂತರದ ಫಲಗಳನ್ನು ಫಲಿಸಬೇಕೆಂದು ದೇವರು ಕೋರುತ್ತಿದ್ದಾರೆ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ರಕ್ಷಿಸಲ್ಪಟ್ಟ ನಂತರ ಫಲಗಳನ್ನು ನೋಡುತ್ತಾ ಇದ್ದೀರಾ? ನಿಮ್ಮ ಜೀವಿತದಲ್ಲಿ ಫಲ ಅಂದ ಕೂಡಲೇ ಬಾಳೆಹಣ್ಣು, ಸೇಬುಹಣ್ಣು ಅಂತ ಅಂದ್ಕೊಳ್ಬೋದೇನೋ. ಆತ್ಮನ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದಯಾಳುತ್ವ, ದೀರ್ಘಶಾಂತಿ ಹಾಗೂ ಒಳ್ಳೆಯತನ, ನಂಬಿಕೆ, ಸಾತ್ವಿಕತ್ವ, ಆಸೆಗಳ ನಿಯಂತ್ರಣ. ಇಂತಹ ಒಳ್ಳೆ ಫಲಗಳು ನಮ್ಮಲ್ಲಿ ಕಾಣಿಸಬೇಕು. ಇವೆಲ್ಲ ಸೇರಿ ಒಂದು ಗೊಂಚಲವಾಗಿವೆ. ಅಂದರೆ ಒಂದಿದ್ದು ಇನ್ನೊಂದು ಇರಲಾರದೆ ಇರಲಿಕ್ಕಾಗಲ್ಲ. ಆತ್ಮನ ಫಲ ನಮ್ಮಲ್ಲಿ ಇದೆಯಾ? ಯಾಕೆ ನಾವು ಆತ್ಮನ ಫಲಗಳನ್ನು ಫಲಿಸ್ಲಿಕ್ಕಾಗ್ತಾ ಇಲ್ಲ? ನೋಡೋಣ ಬನ್ನಿ ಒಂದ್ಸಾರಿ ಪರಮಗೀತೆಗಳು 2ನೇ ಅಧ್ಯಾಯ 15ನೇ ವಚನ. ನಮ್ಮ ದ್ರಾಕ್ಷ ತೋಟಗಳಿಗೆ ಹೂ ಬಿಟ್ಕೊಂಡಿವೆ. ಹಾಗಾಗಿ ದ್ರಾಕ್ಷ ತೋಟಗಳನ್ನು ಹಾಳು ಮಾಡುವ ನರಿಗಳನ್ನು ಹಿಡಿಯಿರಿ, ಸಹಾಯ ಮಾಡಿ ನರಿಮರಿಗಳನ್ನು ಹಿಡಿಯಿರಿ. ನಮ್ಮ ದ್ರಾಕ್ಷ ತೋಟಕ್ಕೆ ಹೂ ಬಿಟ್ಕೊಂಡಿವೆ. ಒಂದು ಫಲ ಬರಬೇಕಾದ್ರೆ ಮೊದಲು ಹೂವು ಬಿಡುತ್ತೆ, ಹೌದಲ್ಲವೇ? ಒಂದು ಗಿಡ ಮೊದಲು ಹೂವಾಗಿ ಉತ್ಪತ್ತಿಯಾಗುವಾಗ ಆ ಹೂವಿನ ಒಳಗಡೆಯಿಂದಲೇ ಫಲ ಬಿಡುವಂಥದ್ದನ್ನು ಕಾಣುತ್ತೇವೆ. ಚಿಗುರುತ್ತಾ ಇವೆ. ಗಿಡಗಳು ಚಿಗುರುತ್ತಾ ಇರುವಾಗ, ದ್ರಾಕ್ಷೆ ತೋಟ ಹೂ ಬಿಡುವಾಗ, ಅದು ಚಿಕ್ಕ ಚಿಕ್ಕ ಮೊಳಕೆಯಾಗಿದ್ದಾಗ ಅವುಗಳನ್ನು ಅಲ್ಲಾಡಿಸಿ ಬೀಳಿಸುವುದಕ್ಕಾಗಿ ಸೈತಾನನು ಪ್ರಯತ್ನಿಸ್ತಾನಂತೆ. ಆ ಹೂವು ಉದುರೋದ್ರೆ ಇನ್ನು ಅಲ್ಲಿ ಫಲವಿರಲ್ಲ. ಬಹಳಷ್ಟು ಜನ ಈ ದಿನಗಳಲ್ಲಿ ಅವರು ಬದಲಾಗೋಣ, ಆತ್ಮನ ಫಲ ಫಲಿಸೋಣ ಎಂಬುದಾಗಿ ಬಹಳ ಚೆನ್ನಾಗಿ ಪ್ರಾರ್ಥನೆ ಮಾಡಿ, ಬಹಳ ಚೆನ್ನಾಗಿ ವಾಕ್ಯ ಕಲಿತು ನಂಬಿಕೆಯಲ್ಲಿ ಬೆಳೆಯುತ್ತಿರುವಾಗ ಸಡನ್ನಾಗಿ ಈ ನರಿಮರಿಗಳು ಈ ಹೂಗಳನ್ನೆಲ್ಲ ಉದುರಿಸಿ ಬಿಡುತ್ತವೆ. ಅದಕ್ಕೆ ವಾಕ್ಯ ಹೇಳುತ್ತೆ, ದ್ರಾಕ್ಷ ತೋಟಗಳನ್ನು ಹಾಳು ಮಾಡುವ ನರಿಗಳನ್ನು ಹಿಡಿಯಿರಿ, ಸಹಾಯ ಮಾಡಿ ನರಿಮರಿಗಳನ್ನು ಹಿಡಿಯಿರಿ. ಆ ನರಿಮರಿ ಬಹಳ ಜಿಗಿದು ಓಡುತ್ತದಂತೆ, ಬಹಳ ಮೋಸ ಮಾಡುತ್ತೆ. ಸೈತಾನನು ತಂತ್ರಗಾರನು, ಮೋಸಗಾರನು. ಅವನು ನಮಗೆ ಎರೆ ಹಾಕಿ ನಾವು ನಂಬಿಕೆಯಲ್ಲಿ ಮುಂದೆ ಸಾಗದಂತೆ, ಫಲ ಫಲಿಸಲಾರದಂತೆ ಆಟಂಕಪಡಿಸ್ತಾನೆ. ಏನಾಗಿದೆ? ಹೂ ಬಿಟ್ಟಾಗ ಫಲ ಬೆಳೆಯಲಾರದಂತೆ ಮಾಡೋದು ಏನಾಗಿದೆ? ಸಾಧಾರಣವಾಗಿ ಕೆಲವರ ಜೀವಿತದಲ್ಲಿ ಪ್ರೀತಿ, ದೇವರನ್ನು ಅರಿತ ನಂತರ ಪ್ರೀತಿ ಎಂಬ ಫಲ, ಹಣ್ಣು ಅಂದರೆ ಹಣ್ಣಲ್ಲ, ಪ್ರೀತಿ ಎಂಬ ಫಲ ನಿಮ್ಮೊಳಗೆ ಬರುತ್ತೆ. ಸಡನ್ ಆಗಿ ಆ ನಿಮ್ಮ ಪ್ರೀತಿ ಹಾಳು ಮಾಡುವಂಥದ್ದೇನೆಂದರೆ ಅಸೂಯೆ.
ಪ್ರೀತಿಯಲ್ಲಿ ಅಸೂಯೆ ಇರುವುದಿಲ್ಲ. ಅಸೂಯೆದ ನಿಮಿತ್ತ ನೀವು ಪ್ರೀತಿಸುವುದರ ಬದಲಿಗೆ ಇತರರ ಮೇಲೆ ಅಸೂಯೆ ಪಡ್ತಾ ಇದ್ದೀರಿ. ಅದಕ್ಕೆ ನಿಮ್ಮ ಜೀವಿತದಲ್ಲಿ ಪ್ರೀತಿ ಎಂಬ ಫಲ ಬೆಳೆಯುತ್ತಾ ಇಲ್ಲ. ಕ್ರಿಸ್ತನ ಪ್ರೀತಿ ನಿಮ್ಮಲ್ಲಿ ಕಾಣಿಸುತ್ತಾ ಇಲ್ಲ. ಒಂದೊಂದಾಗಿ ನಾವು ನೋಡ್ತಾ ಹೋದರೆ ಒಬ್ಬ ಕ್ರೈಸ್ತನ ಜೀವಿತದಲ್ಲಿ ಆತ್ಮನ ಫಲಗಳನ್ನು ಫಲಿಸಬೇಕು. ಸಮಾಧಾನ, ಪ್ರೀತಿ, ಸಂತೋಷ ಇರಬೇಕು. ಆದರೆ ನಮ್ಮ ಸಂತೋಷ ನಮ್ಮಲ್ಲಿ ಫಲಿಸಲಾರದೆ ಉದುರಿಸಿಬಿಟ್ಟು ನಮ್ಮೊಳಗಡೆ ಬರಮಾಡುವುದೇನೆಂದರೆ ನಮ್ಮೊಳಗೆ ಕೋಪ ಬರಮಾಡ್ತವೆ. ಕೋಪದಿಂದಿರುವವನು ಸಂತೋಷವಾಗಿರುವುದು ಎಲ್ಲಾದರೂ ನೋಡಿದ್ದೀರಾ? ಕೋಪದಿಂದ ಸಂತೋಷವಾಗಿ ಯಾವನಾದರೂ ಇರಬಲ್ಲನು? ನಿಮ್ಮ ಸಂತೋಷವನ್ನು ಹಾಳು ಮಾಡುವಂತಹ ಕೋಪ, ಅಸೂಯೆ ಇವೆಲ್ಲ ಒಂದಕ್ಕೊಂದು ಜೋಡಣೆಯಾಗಿ ಹೋಗ್ತವೆ. ಕೆಲವೊಮ್ಮೆ ನಿಮ್ಮ ಕೋಪ, ಕೆಲವೊಮ್ಮೆ ನಿಮ್ಮ ಅಸೂಯೆ ನಿಮ್ಮ ಪ್ರೀತಿಯನ್ನು ಹಾಳು ಮಾಡುತ್ತೆ. ಒಂದೊಂದು ಸಾರಿ ಸಮಾಧಾನವನ್ನು, ಸಂತೋಷವನ್ನು ಹಾಳು ಮಾಡುತ್ತೆ. ಹೌದಲ್ಲವೇ? ನಮ್ಮ ಜೀವಿತದಲ್ಲಿ ದೇವರ ಮೇಲೆ ನಾವು ನಂಬಿಕೆ ಇಟ್ಟು ನಾವು ಮುಂದಕ್ಕೆ ಸಾಗುತ್ತಿರುವಾಗ ಅಸೂಯೆಗೆ ಅವಕಾಶ ಕೊಡಬಾರ್ದು, ಪ್ರೀತಿಹೀನತೆಗೆ ಅವಕಾಶ ಕೊಡಬಾರ್ದು. ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಪ್ರೀತಿಸಿರುವುದರಿಂದ ನಾವು ಇತರರನ್ನು ಪ್ರೀತಿಸಬೇಕು. ಕೋಪವು ಪ್ರತಿಯೊಬ್ಬರ ಜೀವಿತದಲ್ಲಿರುತ್ತೆ. ಕೆಲವರಂತೂ ಸುಮ್ಮನೆ ಕೋಪಗೊಳ್ತಾರೆ. ಯಾಕೆ ಕೋಪಗೊಳ್ತಾರೆ ಎಂದು ಅರ್ಥವಾಗಲ್ಲ. ಅವರ ಸ್ವಾರ್ಥ ಮುಟ್ಟಿದ್ರೆ ಸಾಕು, ಅವರಿಗೇನಾದರೂ ನಷ್ಟ ಆದರೆ ಸಾಕು, ಬಾಲ ತುಳಿದ ಹಾವಿನಂತೆ ಠುಸ್ ಅಂತ ಹೆಡೆ ಬಿಚ್ಚುತ್ತಾರೆ. ಅಯ್ಯೋ, ನನ್ನ ಸಂತೋಷವೆಲ್ಲ ಹೋಯ್ತು ಅಂತ ಹೇಳ್ಕೊಳ್ತಾರೆ. ಅದಕ್ಕೆ ಈ ನರಿಮರಿಗಳನ್ನು ಹಿಡಿದುಕೊಳ್ಳಿರಿ. ಯಾರ ಮೂಲಕ ನಿಮಗೆ ಈ ಶೋಧನೆ ಉಂಟಾಗ್ತದೆ, ಯಾವುದರಿಂದ ನಿಮಗೆ ಈ ಶೋಧನೆ ಉಂಟಾಗ್ತಿದೆ ಎಂದು ನೀವು ಪರಿಶೀಲಿಸಿಕೊಳ್ಬೇಕು. ಅನವಶ್ಯಕವಾದ ಮಾತುಗಳು, ಅನವಶ್ಯಕವಾದ ವ್ಯಕ್ತಿಗಳೊಂದಿಗಿನ ಸಹವಾಸವು ಮಾಡುವುದರಿಂದಲೇ ಇಂತಹ ದೋಷಗಳಿಗೆ ನಾವು ಕಾರಣರಾಗ್ತೇವೆ. ಆತ್ಮನ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ. ನಿಮ್ಮ ಸಮಾಧಾನ ಹಾಳು ಮಾಡುವುದೇ ನಿಮ್ಮ ಗರ್ವ. ಗರ್ವದಿಂದ ಇರುವವನು ಸಮಾಧಾನವಾಗಿರಲ್ಲ. ಇನ್ನೊಬ್ಬನಿಗೆ ನೋಡಿ ಅವನ ವಿಷಯದಲ್ಲಿ ಒಂದು ವೇಳೆ ನೀವು ಹೊಟ್ಟೆಕಿಚ್ಚು ಪಡುವುದಾದರೆ, ಅಸೂಯೆ ಪಡುವವನು, ಇಲ್ಲವೇ ಬಾಧೆ ಪಡುವವನು, ಇಲ್ಲವೇ ಗರ್ವದಿಂದ ನಡ್ಕೊಳ್ಳುವವನು, ಅವನು ಬೀಳುವುದಕ್ಕಿಂತ ಮುಂಚೆ ಅವನ ಅಹಂಕಾರವೇ ಮುಂದೆ ಹೋಗುವುದು. ನಾಶನಕ್ಕೆ ಮೊದಲು ಗರ್ವ ಹೋಗುವುದೆಂದು ಬೈಬಲ್ ಹೇಳ್ತದೆ. ನಮ್ಮ ಜೀವಿತದಲ್ಲಿ ನಾವು ಸಮಾಧಾನದಿಂದಿರಲಾರದಕ್ಕೆ ಕಾರಣ ನಮ್ಮ ಅಹಂಕಾರವೇ ಕಾರಣ ಆಗಿದೆ, ನಮ್ಮ ಕೋಪವೇ ಕಾರಣವಾಗಿದೆ. ಹಾಗೂ ನಮ್ಮ ವಿಮರ್ಶಿಸುವ ಮನಸ್ಸು, ಪ್ರೀತಿ, ಸಂತೋಷ, ಸಮಾಧಾನ ನಮ್ಮ ಜೀವಿತದಲ್ಲಿ ಹೊಂದಿಕೊಂಡಿರುವುದಾದರೆ ನಿಮ್ಮಲ್ಲಿರುವ ಅಸೂಯೆ, ಗರ್ವ, ವೇಷಧಾರಣೆ ಹೊರಟೋಗ್ಬೇಕು. ಆತ್ಮನ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ. ದೀರ್ಘಶಾಂತಿ ಇರಬೇಕು. ದೀರ್ಘಶಾಂತಿ ಎಂಬ ಫಲ ನಾವು ಫಲಿಸಲಾರದಕ್ಕಾಗಿ ಕಾರಣ ನಮ್ಮಲ್ಲಿರುವಂತಹ ಆತುರತೆಯಾಗಿದೆ. ಆತುರತೆ ನೋಡಿ, ಆತುರತೆ ಈ ದಿನ ಎಷ್ಟಿದೆ ಗೊತ್ತಾ ಮನುಷ್ಯರಿಗೆ? ತಕ್ಷಣವೇ ಆಗ್ಬೇಕಂದ್ಕೊಳ್ತಾರೆ ತಾವು ಅಂದ್ಕೊಂಡಿರೋ ಕೆಲಸ. ದೀರ್ಘಶಾಂತನಾಗಿರುವವನು ಕಾದಿರ್ತಾನೆ. ದೇವರು ಮಧ್ಯಸ್ಥಿಕೆ ವಹಿಸುವವರೆಗೂ ಕಾದಿರ್ತಾನೆ. ದೇವರು ನ್ಯಾಯ ಮಾಡುವವರೆಗೂ ಕಾದಿರ್ತಾನೆ. ಅನೇಕ ಸಾರಿ ನಾವು ನಮ್ಮ ಸಂತೋಷವನ್ನು ಹಾಳು ಮಾಡಿಕೊಳ್ತಿದ್ದೇವೆ. ನಮ್ಮಲ್ಲಿ ದೀರ್ಘಶಾಂತಿ ಇಲ್ಲದಕ್ಕಾಗಿ ನಾವು ಆತ್ಮನ ಫಲ ಫಲಿಸಲಿಕ್ಕಾಗುತ್ತಾ ಇಲ್ಲ. ನಮ್ಮಲ್ಲಿ ದಯೆ ಇಲ್ಲದಕ್ಕಾಗಿ ಕಠಿಣರಾಗಿರುವುದರಿಂದ ನಾವು ಅನೇಕ ಸಾರಿ ನಷ್ಟ ಹೋಗ್ತಿದ್ದೇವೆ. ಇತರರ ವಿಷಯದಲ್ಲಿ ನೀವು ಕಠಿಣರಾಗಿರುವುದಾದರೆ ನಿಮ್ಮ ವಿಷಯದಲ್ಲಿಯೂ ಕೂಡ ಅವರು ಕಠಿಣರಾಗಿರ್ತಾರಲ್ವೇ? ಕ್ರಿಸ್ತನ ಮನಸ್ಸು ನಾವು ಹೊಂದಿಕೊಂಡಿರಬೇಕು. ಇನ್ನು ನರಿಮರಿಗಳನ್ನು ಹಿಡಿದುಕೊಳ್ಳಿರಿ. ನರಿಗಳನ್ನು ಹಿಡಿಯಿರಿ. ತೋಟವನ್ನೆಲ್ಲ ಹಾಳು ಮಾಡ್ತಿವೆ, ನಿಮ್ಮ ಹೃದಯ ಹಾಳು ಮಾಡ್ತಿವೆ, ನಿಮ್ಮ ನಂಬಿಕೆಯನ್ನು ಹಾಳು ಮಾಡ್ತಾ ಇವೆ, ನಿಮ್ಮ ದೇವರ ಆಶೀರ್ವಾದಗಳನ್ನು ಹಾಳು ಮಾಡುತ್ತಾ ಇವೆ. ಅವುಗಳನ್ನು ಹಿಡಿದುಕೊಳ್ಳಿರಿ. ದಯೆಯುಳ್ಳವರಾಗಿರಿ. ಒಳ್ಳೆಯತನ ನೋಡಿ ಪ್ರಿಯರೇ, ನಾವು ಒಳ್ಳೆತನ ತೋರಿಸಬೇಕು. ಕ್ರೈಸ್ತರು ಒಳ್ಳೆಯವರಾಗಿದ್ದಾರೆ, ಯಾಕೆಂದರೆ ನಮ್ಮ ದೇವರು ಒಳ್ಳೆಯವರಾಗಿದ್ದಾರೆ. ನಮ್ಮ ಕರ್ತನು ಗಾಡ್ ಈಸ್ ಗುಡ್. ನಮ್ಮ ಕರ್ತನು ಒಳ್ಳೆಯವರಾಗಿರುವುದರಿಂದಲೇ ನಾವು ಒಳ್ಳೆಯವರಾಗಿರಬೇಕು. ಒಳ್ಳೆಯದೇನೆಂದು ಹೇಳಬೇಕು? ಸ್ವಾರ್ಥತೆ ಇಲ್ಲದೆ ಒಳ್ಳೆಯದಾಗಿದೆ. ಉಪಕಾರ ಮಾಡುವುದು, ಇತರರಿಗೆ ಮೇಲು ಮಾಡುವುದು, ಸಹಾಯ ಮಾಡುವಂಥದ್ದೇ, ಇತರರಿಗೋಸ್ಕರ ಪ್ರಾರ್ಥಿಸುವಂಥದ್ದೇ ಒಳ್ಳೆತನವಾಗಿದೆ. ಅದು ನಮ್ಮಲ್ಲಿ ಆಧ್ಯಾತ್ಮಿಕವಾದ ಫಲ ಫಲಿಸುತ್ತಾ ಇರುವಂತೆ ಮಾಡುತ್ತೆ. ನೀವು ಇತರರಿಗಾಗಿ ಭಾರದಿಂದ ಪ್ರಾರ್ಥಿಸುವಾಗ ಆತ್ಮಫಲ ನಿಮ್ಮ ಜೀವಿತದಲ್ಲಿ ಫಲಿಸುತ್ತಲೇ ಇರುತ್ತವೆ. ಇನ್ನು ಗಮನಿಸುತ್ತಾ ಹೋಗುವುದಾದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ
ದಯಾಳುತ್ವ, ಒಳ್ಳೆಯತನ, ನಂಬಿಕೆ. ನಾವು ದೇವರೊಂದಿಗೆ ಹೆಚ್ಚು ಕಾಲ ಕಳೆಯುವಾಗ ನಮ್ಮ ನಂಬಿಕೆ ಅಭಿವೃದ್ಧಿ ಆಗ್ತಾ ಇರುತ್ತೆ. ನಿಮ್ಮ ನಂಬಿಕೆ ಬೆಳೆಯುತ್ತಾ ಇದೆಯೋ ಕಡಿಮೆ ಆಗ್ತಾ ಇದೆಯೋ? ಒಂದು ಕಾಲದಲ್ಲಿ ಪ್ರತಿಯೊಂದಕ್ಕಾಗಿಯೂ ದೇವರ ಬಳಿಗೆ ಬಂದು ಬೇಡಿಕೊಳ್ಳುವವಳಾಗಿದ್ರಿ. ಮೊಳಕಾಲೂರಿ ಪ್ರಾರ್ಥಿಸಲಾರದೆ ನಿರ್ಣಯ ತೆಗೆದುಕೊಳ್ಳುತ್ತಿರಲಿಲ್ಲ. ಆದರೆ ಈ ದಿನ ದುಡುಕಿ ನಿರ್ಣಯ ತೆಗೆದುಕೊಂಡು ನಂತರ ಬಾಧೆ ಪಡ್ತಾ ಇದ್ದೀರಿ, ನಂತರ ತೊಂದರೆಗೊಳಗಾಗ್ತಿದ್ದೀರಿ. ಅಂದರೆ ದೇವರ ಚಿತ್ತ ಅನ್ನುವಾಗ ದೇವರ ವಾಕ್ಯಾನುಸಾರವಾದದ್ದನ್ನು ಮಾಡಬೇಕು. ಬಹಳಷ್ಟು ಸಾರಿ ನಮ್ಮ ಸಂಗತಿ ಇತರರಿಗೆ ಹೇಳಲ್ಲ. ಯಾಕೆಂದರೆ ನಾವು ಮಾಡುವಂಥವು ತಪ್ಪಾಗುವಾಗ ಇತರರಿಗೆ ಹೇಳಲ್ಲ. ಯಾಕೆಂದರೆ ಅದು ತಪ್ಪು ಎಂಬುದಾಗಿ ಅವರು ಕೂಡ ನಮಗೆ ಮತ್ತೊಂದು ಸಾರಿ ಅವಮಾನಿಸುತ್ತಾರೇನೋ, ತಿರಸ್ಕರಿಸುತ್ತಾರೆಂಬ ಭಯವಿರುತ್ತೆ. ವಾಕ್ಯ ಹೇಳುತ್ತೆ, ನೀತಿವಂತನು ಸಿಂಹದಂತೆ ಧೈರ್ಯ ಇರುತ್ತಾನೆ, ದುಷ್ಟನು ಬೆನ್ನಟ್ಟದಿದ್ದರೂ ಹೆದರಿ ಓಡಿ ಹೋಗ್ತಾನೆ. ನಮ್ಮ ಜೀವಿತದಲ್ಲಿ ಯಥಾರ್ಥತೆ ಇಲ್ಲದಿದ್ದರೆ ಕರ್ತನು ಆಶಿಸಿದಂತಹ ಫಲ ನಮ್ಮಲ್ಲಿರೋದಿಲ್ಲ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯಾಳುತ್ವ, ಒಳ್ಳೆಯತನ, ನಂಬಿಕೆ, ಸಾತ್ವಿಕತ್ವ. ಸಾತ್ವಿಕರಾಗಿರಬೇಕೆಂದು ಮೇಲಿಂದ ಮೇಲೆ ಬೈಬಲ್ ಹೇಳುತ್ತೆ ಪ್ರಿಯರೇ. ಈ ಮಾತು ಬೇರೆ ಗ್ರಂಥಗಳಲ್ಲಿ ಉಪಯೋಗಿಸ್ತಾರೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಎಲ್ಲೆಲ್ಲಿ ಬೈಬಲ್ನಲ್ಲಿ ಆ ಮಾತಿದೆಯೋ ಬಹು ಅಮೂಲ್ಯವಾದ ಮಾತಾಗಿದೆ. ಮೋಶೆ ಭೂಮಿಯ ಮೇಲಿರುವ ಬೇರೆ ಎಲ್ಲರಿಗಿಂತಲೂ ಬಹು ಸಾತ್ವಿಕನಾಗಿದ್ದನು. ಎಷ್ಟರ ಮಟ್ಟಿಗೆ ಸಾತ್ವಿಕನಾಗಿದ್ದನಂದರೆ ಅಷ್ಟೊಂದು ಲಕ್ಷಾಂತರ ಜನ ಅವನಿಗೆ ಗುಣಗುಟ್ಟಿ ಬೇಸರಗೊಳಿಸಿದ್ರು. ಅವನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಬೇಕೆಂದು ಆಶಿಸಿದ. ದೇವರು ಹೇಳ್ತಾರೆ, ನನ್ನ ಕೋಪದಿಂದ ಮನುಷ್ಯರನ್ನೆಲ್ಲ ನಾಶ ಮಾಡ್ತೇನೆ, ನೀನು ಪಕ್ಕಕ್ಕೆ ಸರಿ, ಆದರೆ ನಿನ್ನನ್ನು ನಿನ್ನ ಸಂತಾನ ಆಶೀರ್ವದಿಸ್ತೇನೆಂದು ದೇವರು ಹೇಳಿದ್ರೂ ಕೂಡ, ದೇವರೇ ಬೇಕಾದರೆ ನನ್ನ ಹೆಸರೇ ಜೀವಬಾಧ್ಯರ ಪಟ್ಟಿಯಿಂದ ತೆಗೆದುಹಾಕ್ರಿ, ಆದರೆ ಇಸ್ರಾಯೇಲರಿಗೆ ನಾಶ ಮಾಡಬೇಡ, ಮತ್ತೊಂದು ಅವಕಾಶ ಕೊಡು ಎಂದು ಮೊರೆ ಇಟ್ಟ. ಈ ದಿನ ನಾವು ಅಂತಹ ಪ್ರಾರ್ಥನೆ ಜೀವಿತವುಳ್ಳವರಾಗಿದ್ದೇವೋ? ಯಾರು ತೆಗೆದು ಹಾಕಲಾರ್ದ ಸಂತೋಷವುಳ್ಳವರಾಗಿದ್ದೇವೋ? ಎಂದಾದರೂ ನಾಶನ, ಹಾಳಾಗುವುದು, ಔಷಧಿ, ರೋಗ, ಹಾಸ್ಪಿಟಲ್ಗೆ ಹೋಗಲಾರದಂತೆ ದೇವರಿಗೋಸ್ಕರ ಪರಿಶುದ್ಧರಾಗಿ ಬದುಕುತ್ತಾ ಇದ್ದೇವೋ? ಆಲೋಚಿಸಿರಿ. ಈ ದಿನ ದೇವರು ನಿಮ್ಮನ್ನು ಪ್ರೀತಿಸ್ತಿದ್ದಾರೆ, ದಿವ್ಯದಾನಗಳನ್ನು ಕೊಡ್ತಿದ್ದಾರೆ, ಅನೇಕ ಆಶೀರ್ವಾದಗಳನ್ನು ಕೊಡ್ತಿದ್ದಾರೆ. ಅವೆಲ್ಲವನ್ನು ಹೊಂದಿಕೊಂಡಿದ್ದೀರಿ. ಆದರೆ ನಿಮ್ಮ ಜೀವಿತದಲ್ಲಿ ಮಾರ್ಪಡುವಿಕೆ ಕಾಣಿಸ್ತಿದೆಯಾ? ಆತ್ಮನ ಫಲ ಕಾಣಿಸ್ತಾ ಇದೆಯಾ? ಪ್ರೀತಿ, ಸಂತೋಷ, ಸಮಾಧಾನ ಕಾಣಿಸ್ತಾ ಇದೆಯಾ? ದೀರ್ಘಶಾಂತಿ, ದಯಾಳುತ್ವ, ಸಾತ್ವಿಕತ್ವ ಕಾಣಿಸ್ತಾ ಇದೆಯಾ? ಒಳ್ಳೆಯತನ, ಆಶೆಗಳ ಮೇಲೆ ನಿಯಂತ್ರಣವುಳ್ಳವರಾಗಿದ್ದೀರಾ? ಇದನ್ನು ಮೇಲಿಂದ ಮೇಲೆ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು, ನಮ್ಮ ಸಮಾಧಾನ ಹಾಳು ಮಾಡುವಂಥದ್ದು ಯಾವ ವಿಷಯ ಆಗಿದೆ? ನಮ್ಮ ಸಂತೋಷ ಹಾಳು ಮಾಡುವಂಥವರು ಯಾರು? ನಮ್ಮ ಹೃದಯ ಕಠಿಣವಾಗುವುದಕ್ಕೆ ಕಾರಣವೇನು? ನಮ್ಮ ನಂಬಿಕೆಗೆ ಆಟಂಕ ಏನೆಂದು ನಮ್ಮನ್ನು ನಾವು ಪರಿಶೀಲಿಸಿಕೊಂಡು, ನರಿಮರಿಗಳನ್ನು ಹಿಡಿದುಕೊಂಡು ಪ್ರೆಟಿ ಸಿನ್ಸ್ ಅನ್ನುತ್ತಾರೆ, ಚಿಕ್ಕ ಚಿಕ್ಕವಾಗಿ ಕಾಣುವ ಪಾಪಗಳು ಇವು. ಕೋಪ, ಅಸೂಯೆ, ದ್ವೇಷ, ಕ್ಷಮಿಸಲಾರದ ಮನಸ್ಸು, ಇವುಗಳಿಂದ ನಾವು ಬಿಡುಗಡೆ ಹೊಂದಬೇಕು. ಅದಕ್ಕೋಸ್ಕರವೇ ದಿನಾಲು ದೇವರ ಸನ್ನಿಧಿಯಲ್ಲಿ ವಾಕ್ಯ ಧ್ಯಾನಿಸುವುದಾದರೆ ದೇವರ ವಾಕ್ಯ ಕಾಂತಿಯಲ್ಲಿ ನಿಮ್ಮ ಮುಖವನ್ನು ನೋಡಿಕೊಳ್ಳಬಹುದು, ನಿಮ್ಮ ಹೃದಯವನ್ನು ನೋಡಿಕೊಳ್ಳಬಹುದು. ನಿಮ್ಮನ್ನು ಹಾಳು ಮಾಡುವ ಆ ಪಾಪ ಯಾವುದೆಂದು ಗುರುತಿಸಿ ಆ ನರಿಮರಿಯನ್ನು ಹಿಡಿದು ದೇವರ ಮುಂದೆ ಒಪ್ಪಿಕೊಳ್ಳುವುದಾದರೆ ಕರ್ತನು ನಿಮಗೆ ಬಿಡುಗಡೆ ಕೊಡುತ್ತಾರೆ. ಚಿಕ್ಕಿನಲ್ಲಿ ಸಿಲುಕಿಸಿ ಬೀಳುವ 7 ಪಾಪಗಳು ಎಂಬ ಪುಸ್ತಕ ಬಿಲಿಗ್ರಾಮ್ ಅವರು ಬರೆದಿದ್ದಾರೆ. ನರಿಮರಿಗಳನ್ನು ಹಿಡಿಯಿರಿ ಎಂಬ ಒಂದು ಚಿಕ್ಕ ಪುಸ್ತಕ ನಾನು ಬರೆದಿದ್ದೇನೆ. ಯಾಕೆಂದರೆ ಈ ದಿನಗಳಲ್ಲಿ ಈ ಚಿಕ್ಕ ಚಿಕ್ಕ ಕೋಪವು, ಅಂದರೆ ಚಿಕ್ಕ ಚಿಕ್ಕ ಪಾಪ ಅಂದರೆ ಈ ಕೋಪ, ಅಸೂಯೆ, ಗರ್ವ, ಹಣದ ಆಸೆ ಹಾಗೂ ಸೋಮರಿತನ, ಹೊಟ್ಟೆಬಾಕುತನ, ನಿದ್ದೆ ಮಾಡೋದು, ಇವೆಲ್ಲವೂ ಕೂಡ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಆಟಂಕವಾಗಿವೆ. ಮತ್ತೆ ಹೇಳ್ತೇನೆ ಕೇಳಿ. ಗರ್ವ, ಅಸೂಯೆ, ಕೋಪ, ಹೊಟ್ಟೆಬಾಕುತನ, ನಿದ್ದೆ ಮಾಡುವ ಸ್ವಭಾವ, ಸೋಮರಿತನ ನಮ್ಮ ಜೀವಿತಕ್ಕೆ, ಆಧ್ಯಾತ್ಮಿಕ ಜೀವಿತಕ್ಕೆ ಆಟಂಕವಾಗಿವೆ. ಈ ದಿನ ಒಂದು ಸಾರಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳೋಣ ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಯಾಕೆ ನನ್ನ ಜೀವಿತದಲ್ಲಿ ಆತ್ಮನ ಫಲಗಳಿಲ್ಲ? ಯಾಕೆ ನನ್ನ ಜೀವಿತದಲ್ಲಿ ಸಂತೋಷ, ಸಮಾಧಾನವಿಲ್ಲ? ಯೇಸುವನ್ನು ನಂಬಿದ್ದೇನೆ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇನೆ, ಆದರೂ ಯಾಕೆ ಸೋಲು ಅನುಭವಿಸ್ತಿದ್ದೇನೆ ಎಂದು ನಿಮ್ಮ ಮಕ್ಕಳಲ್ಲಿ ಒಬ್ಬೊಬ್ಬರು ಪರೀಕ್ಷಿಸಿಕೊಳ್ಳುವಂತೆ ಸಹಾಯ ಮಾಡಿರಿ. ನಾವು ಫಲಿಸಲಾರದಂತೆ ನಮ್ಮ ಹೂಗಳನ್ನು ಉದುರಿಸಿ ಬಿಡುವಂತಹ, ನಮ್ಮನ್ನು ಅರ್ಧದಲ್ಲಿಯೇ ನಿಲ್ಲಿಸಿ ಬಿಡುವಂತಹ, ನಮ್ಮ ಶಕ್ತಿಯನ್ನು ಲಿಮಿಟ್ ಮಾಡುವಂತಹ ದುಷ್ಟ ಶಕ್ತಿಗಳನ್ನು, ಅಂಧಕಾರ ಶಕ್ತಿಗಳನ್ನು ನಿಮ್ಮ ನಾಮದಲ್ಲಿ ಬಂಧಿಸುತ್ತೇವೆ.
ಈ ಲೈವ್ನಲ್ಲಿ ಎಷ್ಟು ಜನ ಜಾಯಿನ್ ಆಗಿದ್ದಾರೋ ಕಮ್ಯುನಿಕೇಷನ್ ವಿಷಯದಲ್ಲಿ ನಿಮ್ಮ ಸಹಾಯವನ್ನು ದಯಪಾಲಿಸಿರಿ. ಚಿಕ್ಕಿನಲ್ಲಿ ಸಿಲುಕಿಸಿ ಬೀಳುವಂತಹ ಚಿಕ್ಕ ಚಿಕ್ಕ ಪಾಪಗಳಿಂದ ನಮ್ಮನ್ನು ತಪ್ಪಿಸಿ ನೀವು ಏರ್ಪಡಿಸಿಟ್ಟಿರುವ ನೀತಿ ರಾಜ್ಯಕ್ಕಾಗಿ ನಾವು ಸಿದ್ಧರಾಗುವುದಕ್ಕಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ನಮಗೆ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗಾಗಿ ನಾವು ತಪ್ಪದೇ ಪ್ರಾರ್ಥಿಸ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.